ಸರ್ ಜಾವ 2 ಲಕ್ಷ ಮೇಲೆ ಕೇಳಿದ್ರು ಒಬ್ರು ಬಂದಿದ್ರು ಹಿಂಗೆ. ಸರ್ ಜಾವ ಕೊಟ್ಟು ತೊಗೊತೀನಿ ಸರ್ 2 ಲಕ್ಷ ಮೇಲೆ ಆದರೆ ಅಂತ. ಕೊಡೋದಲ್ಲ, ಯಾವುದೂ ಕೊಡೋದಲ್ಲ. ಇನ್ನೇ ಇದ್ರೆ ಹೇಳೋ ತೊಗೊಂತೀನಿ. ಇದೊಂಥರ ನೀವು ವಿಂಟೇಜ್ ಕಾರ್ ಕಲೆಕ್ಟ್ ಮಾಡೋದಂಗೆ ಹಾಬಿ ನಿಮ್ಮದು. ಒಂದು ಆ್ಯಕ್ಚುಲಿ ಲ್ಯಾಂಡ್ ರೋಡ್ಸ್ ಇತ್ತು ಮೊದಲು, ಮೂರು ಲ್ಯಾಂಡ್ ರೋಡ್ಸ್. ಓಕೆ. ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಕೊಟ್ವಿ, ರಿಪೆಂಟ್ ಆಗ್ತಾ ಇದ್ವಿ. ಓಕೆ, ವೆರಿ ನೈಸ್. ಅದು ಸಹಿತ ಎಲ್ಲ ರಿಪೇರ್ಸ್ ಇಲ್ಲೇ ಮಾಡ್ತಿದ್ವಿ, ನಾವೇ ಮಾಡ್ತಿದ್ವಿ. ಲ್ಯಾಂಡ್ ರೋವರ್ದು ಪಾರ್ಟ್ಸು ಬಾಂಬೆಗೆ ಹೋಗಿ ತರ್ತಿದ್ವಿ. ಕೆಲವು ಶಿಲಿಕ್ ಅನ್ಕೊಳ್ಳಿ ಇಂಪೋರ್ಟ್ ಮಾಡ್ತಿದ್ವಿ. ಓಕೆ, ಎಲ್ಲ ಬರ್ತಾ ಇದಾವೆ ಈಗ. ಎಲ್ಲ ಪೂಜೆ ಮಾಡ್ಬೇಕಲ್ಲ ಸರ್. ಅದು ನಾನಿನ್ನ ಮರೆಯಲಾರೆ ರಾಜ್ಕುಮಾರ್ ಅವರ ಬೈಕು. ಅದು ಮಡಿಕೇರಿದು. ಮಡಿಕೇರಿದ್ದು. ಅದು ಮೈಸೂರಲ್ಲೇ ತೊಗೊಂಡಿದ್ದೆ. ಅಂದರೆ ಯಾವ ಥರ ಕ್ಲಾಸಿಕ್ ಬೈಕ್ಸ್ ತೊಗೊಂಡ್ಬಿಡ್ತೀರಿ? ರಿಸ್ಟೋರ್ ಇದ್ದರೆ ರಿಸ್ಟೋರ್ ತೊಗೊತೀನಿ, ಇಲ್ಲಾಂದರೆ ನಾನು ರಿಸ್ಟೋರ್ ಮಾಡಿಬಿಡ್ತೀನಿ. ನೀವು ಫುಲ್ ಬಿಚ್ ರಿಸ್ಟೋರ್ ಮಾಡಿಬಿಡ್ತೀರಿ? ವಾಹ್, 1 ವರ್ಷ ಹೋಗುತ್ತೆ ನನಗೆ ಟೈಮ್. ನನಗೆ ಫ್ರೀ ಟೈಮ್ ಇದ್ದಾಗ ಒಮ್ಮೆ ಡಿಸ್ಮೆಂಟಲ್ ಮಾಡುತ್ತೀನಿ. ಡಿಸ್ಮೆಂಟಲ್ ಮಾಡೋಕ್ಕೆ 1 ತಿಂಗಳು ಹೋಗುತ್ತೆ. ಅದು ಫ್ರೀ ಇದ್ದಾಗ ಒಂದೊಂದೇ ಡಿಸ್ಮೆಂಟಲ್ ಮಾಡೋದು. ನಂತರ ಅದನ್ನೆಲ್ಲ ಪೇಂಟಿಗೆ ಕೊಡೋದು, ಕ್ರೋಮಿ ಕೊಡೋದು. ಒರಿಜಿನಾಲಿಟಿ ಏನಾಗಿದೆ ಏನಿಲ್ಲ ಚೇಂಜ್ ಮಾಡೋದು. ಇದು ಚೇಂಜ್ ಆಗಿತ್ತಿರೋದು ಎನ್ಫೀಲ್ಡ್ದು ಹಬ್ಸು ಕಂಪ್ಲೀಟ್ ಚೇಂಜ್ ಆಗ್ತದೆ. ಹಬ್ಸ್ ಅಂದರೆ ಈ ಫ್ರಂಟ್ ವೀಲ್ ಶಾಕ್ ಅಬ್ಸರ್ವ್ಸ್. ಇದು ದಿಸ್ ಒನ್. ಈ ಕಂಪ್ಲೀಟ್ ರಿಮ್ 74 ಮಾಡಲಿಗೆ ಚೇಂಜ್ ಆಗಿತ್ತು. ನಾ ತೊಗೊಂಡಾಗೆ ಬೇರೆ ಇತ್ತು. ಈಗಿದು ಚೇಂಜ್ ಆಗಿದೆ, ಅದು ಚೇಂಜ್ ಆಗಿದೆ ಹಿಂದಿಂದು. ಅಂದರೆ ಇದು ಸ್ಪೀಡೋ ಮೋಟರ್ ಕೇಬಲ್ ಸಮೇತ ಹಿಂದ್ಗಡೆ ಬರ್ತದೆ. ಈಗ ಎಲ್ಲ ವೆಹಿಕಲ್ ಮುಂದೆ. ಹೌದು, ಸ್ಪೀಡೋ ಮೋಟರ್ ಕೇಬಲ್ ಹಿಂದೆ. ಓಹೋ, ವೆರಿ ನೈಸ್. ಆಮೇಲೆ ಇದು ಟೇಲ್ ಲ್ಯಾಂಪ್ಸ್ ಬೇರೆ ಬರುತ್ತೆ ಇವಾಗ. ಇದ್ರದ್ದು ಚೇಂಜ್ ಆಗಿದೆ, ಅದ್ರ ಒರಿಜಿನಲ್ಲೇ ತೊಗೊಂಬಂದು ಹಾಕಿದೆ. ಪ್ಲಸ್ ಮೀಟರ್ಸ್ ಉಲ್ಟಾ ಮೀಟ್ರ್ ಇದು. ಓಕೆ, ಹೀಗೆ ಬರುತ್ತೆ. ಇದು ಮೀಟ್ರ್ ಹಿಂಗೆ ಟರ್ನ್ ಆಗ್ತದೆ ಮೀಟ್ರ್. ಓಕೆ. ಆಮೇಲೆ ಬ್ಯಾಟ್ರಿ ಮೀಟ್ರು ಎಮಿಟ್ರು ಅದು ಮೇಡ್ ಇನ್ ಇಂಗ್ಲೆಂಡೇ. ಓಕೆ. ಲ್ಯೂಕಾಸ್ ಅವಾಗಲ್ಲದೆ ಹುಡುಕೋದು. ಆಲ್ಟ್ರ್ ಆಗಿದ್ರು ಕೂಡ ನಾವು ಯಾವುದೇ ವೆಹಿಕಲ್ ತೊಗೊಂಡ್ರು ಆಲ್ಟ್ರ್ ಆಗಿದ್ರು ಕೂಡ ಮತ್ತೆ ಒರಿಜಿನಾಲಿಟಿಗೆ ತೊಗೊಂಡ್ಬರೋದು. ಒರಿಜಿನಲ್ ಐಟಮ್ ಸ್ಪೇರ್ಸ್ ಚೇಂಜ್ ಮಾಡೋದು. ಅವು ಹಳೆವೆಲ್ಲ ಸಿಗ್ತವೆ, ಒಂದೊಂದು ಹೊಸ ಸಿಗುತ್ತೆ. ಸಿಗ್ಲಿಕ್ಕೆ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ, ಅದನ್ನ ತೊಗೊಂಡ್ಬರೋದು. ಅದನ್ನ ಏನು ಮಾಡಿ ಒರಿಜಿನಲ್ ಮೇಂಟೈನ್ ತಂದ್ಬಿಡೋದು. ಸೊ ಒಂದು ಬೈಕ್ ರಿಸ್ಟೋರ್ ಮಾಡೋಕ್ಕಾದ್ರೆ 1 ವರ್ಷ ಆಗುತ್ತೆ. ನನಗೆ 1 ವರ್ಷ. 1 ವರ್ಷ ಅದು ನನಗೆ ಟೈಮ್ ಸಿಕ್ಕಾಗ ಮಾಡೋದು. ಓಕೆ. ಯಾಕೆ ನಿಮ್ಗೆ ಬೇರೆ ಕೆಲಸ ಎಲ್ಲ ಬೇರೆ ಕೆಲಸ ಇರುತ್ತಲ್ಲ. ಓಕೆ. ಸೊ ಅವಾಗ ನನಗೆ ಟೈಮ್ ಸಿಕ್ಕಾಗ ಮಾಡೋದು. ಬಟ್ ಈ ಥರದ್ದು 1970s ಬೈಕೆಲ್ಲ ಅಥವಾ ಬುಲೆಟ್ ಎಲ್ಲ ಕೊಟ್ಟರೆ 2 ಲಕ್ಷ 3 ಲಕ್ಷ ಪ್ರೀಮಿಯಂ ರೇಟಲ್ಲಿ ಹೋಗುತ್ತೆ. ಇದು ಪ್ರೀಮಿಯಂ ಇವಾಗ ಇದಕ್ಕೆ 2.5 ಲಕ್ಷ. ಬಟ್ ಯು ವೋಂಟ್ ಸೆಲ್ ಇಟ್. ನಾನು ಮಾರೋದಿಲ್ಲ ಈ ಥರ. ಅಂದರೆ ಕಂಪ್ಲೀಟ್ ರಿಸ್ಟೋರ್ಡ್ ರನ್ನಿಂಗ್ ಕಂಡೀಷನ್ ಫುಲ್ ಸ್ಟ್ಯಾಂಡ್ ಹಾಕ್ಬಿಡೋದು.